ಕೆಳದಿ ರಾಜ್ಯವು ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಒಂದು ಸಣ್ಣ ಸಂಸ್ಥಾನವಾಗಿ ರೂಪುಗೊಂಡಿತ್ತು. ಅದರ ಅರಸರು ವಿಜಯನಗರ ಸಾಮ್ರಾಜ್ಯನಿಷ್ಠರಾಗಿ ತಮ್ಮ ಧೈರ್ಯ ಸಾಹಸಗಳಿಂದಲೂ ಬಾಹುಬಲಗಳಿಂದಲೂ ಸಾಮ್ರಾಜ್ಯ ಸೇವೆ ಸಲ್ಲಿಸಿ ವಿಜಯನಗರದರಸರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಅವರು ವಿಸ್ತಾರವಾದ ಪ್ರದೇಶಕ್ಕೆ ಅಧಿಪತಿಗಳಾಗಿದ್ದರು. ವಿಜಯನಗರದ ಪತನಾನಂತರ ತಂಜಾವೂರು, ಜಿಂಜಿ, ಮಧುರೆ, ಶ್ರೀರಂಗಪಟ್ಟಣಗಳಂತೆ ಕೆಳದಿಯೂ ಸ್ವತಂತ್ರ ಅಸ್ತಿತ್ವವನ್ನು ಪಡೆದು ವಿಜಯನಗರ ಸಾಮ್ರಾಜ್ಯದ ದಿವ್ಯ ಪರಂಪರೆಯನ್ನೇ ಮುಂದುವರಿಸಿಕೊಂಡು ಬಂದಿತ್ತು. ಸುತ್ತಮುತ್ತಲ ಎಲ್ಲ ಪ್ರದೇಶಗಳನ್ನು ಗೆದ್ದು ಸಾಮ್ರಾಜ್ಯ ಸ್ಥಾಪನೆಯ ದಾರಿಯಲ್ಲಿ ಮುನ್ನಡೆದಿತ್ತು. ಈ ಹಿರಿಮೆ ಕೆಳದಿ ಸಂಸ್ಥಾನಕ್ಕೆ ಒಮ್ಮೆಲೆ ಪ್ರಾಪ್ತವಾಗಿರಲಿಲ್ಲ. ಅದು ದೊಡ್ಡ ಸಾಮ್ರಾಜ್ಯಗಳಂತೆ ಸಣ್ಣದಾಗಿಯೇ ಆರಂಭವಾಗಿತ್ತು. ಮುಂದೆ ವಿಸ್ತಾರವಾಗಿ ಹರಿಯುವ ನದಿ ಸಣ್ಣ ರೀತಿಯಲ್ಲಿ ಹುಟ್ಟುವಂತೆ ಕೆಳದಿ ರಾಜ್ಯವು ಉದಯವಾಗಿತ್ತು. ಪವಿತ್ರವಾದ ತುಂಗಾಭದ್ರೆಗೆ ಸೇರುವ ಉಪನದಿಗಳಲ್ಲಿ ಒಂದಾದ ವರದೆಯ ಮಡಿಲಿನಲ್ಲಿದ್ದ ಕೆಳದಿ ಎಂಬ ಹಳ್ಳಿಯಲ್ಲಿ ಹಿಂದೆ ಬಸಪ್ಪರೆಂಬ ದೈವ ಭಕ್ತರಿದ್ದರು. ಅವರು ಕೃಷಿಯಿಂದ ಜೀವಿಸುತ್ತಿದ್ದರು. ಅವರು ಮಹಾಶಿವ ಭಕ್ತರಾಗಿದ್ದರು. ಅವರಿಗೆ ಸದ್ಗುಣಿಯಾಗಿ ಬಸಮ್ಮರೆಂಬ ಪತ್ನಿಯೂ ಇದ್ದರು. ಈ ದಂಪತಿಗಳಿಗೆ ಚೌಡಪ್ಪ ಹಾಗೂ ಭದ್ರಪ್ಪರೆಂಬ ಇಬ್ಬರು ಪುತ್ರರಿದ್ದರು. ಬಾಲಕರಿಬ್ಬರು ಬೆಳೆದು ಪ್ರವರ್ಧಮಾನಕ್ಕೆ ಬರುವ ಮೊದಲೇ ಬಸಪ್ಪನವರು ತೀರಿಕೊಂಡರು. ಮಕ್ಕಳ ಪೋಷಣೆಯ ಜವಾಬ್ದಾರಿ ಬಸಮ್ಮರಿಗೇ ಬಿದ್ದಿತ್ತು. ಹೀಗಿರುವಲ್ಲಿ ಒಂದು ವಿಸ್ಮಯಕರವಾದ ಘಟನೆ ನಡೆಯಿತು. ಒಂದು ದಿನ ಚೌಡಪ್ಪನವರು ನೇಗಿಲು ಉಳುತ್ತಿರುವಾಗ ಅನಾಯಾಸವಾಗಿ ಗಿಡದ ನೆರಳಲ್ಲಿ ನಿದ್ರೆಗೆ ಜಾರಿದರು. ಅಂದು ಕನಸಿನಲ್ಲಿ ಕಂಡ ಜಂಗಮರಿಂದ ಕೆಲವು ವಿಷಯಗಳು ದೊರೆತವು. ಕೆಳದಿಯ ಸಮೀಪದ ಶೀಗೆಹಳ್ಳಿಯ ಕಾಡಿನಲ್ಲಿ ಒಂದು ಬಿದಿರ ಮೆಳೆಯಿದ್ದು ಅದರಲ್ಲಿ ಒಂದು ಹುತ್ತವಿದ್ದು ಆ ಹುತ್ತದಲ್ಲಿ ರಾಮೇಶ್ವರ ಉದ್ಭವ ಲಿಂಗವಿರುವಂತೆ ಕಂಡಿತ್ತು. ಅಂತೆಯೇ ಆ ರಾಮೇಶ್ವರ ಲಿಂಗವನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ರಾಜ್ಯಕೋಶಗಳು ಪ್ರಾಪ್ತವಾಗುವೆಂಬಂತೆ ಹೇಳಿ ಆ ಜಂಗಮರು ಮಾಯವಾದರು. ಈ ಸ್ವಪ್ನವಾರ್ತೆಯಿಂದ ಚಕಿತರಾದ ಚೌಡಪ್ಪನವರು ಶೀಗೆಹಳ್ಳಿಗೆ ಹೋಗಿ ಸಮೀಪದ ಕಾಡಿನಲ್ಲಿದ್ದ ಬಿದಿರು ಮೆಳೆಯನ್ನು ಹುಡುಕಿದರು. ಅಲ್ಲಿ ವೃದ್ಧ ಜಂಗಮರು ನಿರ್ದೇಶಿಸಿದಂತೆ ಒಂದು ಹುತ್ತವಿದ್ದು ಅದನ್ನು ಹಗೆದಾಗ ಅಲ್ಲಿ ಒಂದು ಲಿಂಗವೂ ಕಾಣಿಸಿತು. ಅಂತೆಯೇ ಆ ಲಿಂಗವನ್ನು ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಭಕ್ತಿಭಾವದಿಂದ ನಮಸ್ಕರಿಸಿ ಒಂದು ಗುಡಿಯನ್ನು ನಿರ್ಮಿಸಿದರು. ಇದರಿಂದ ಚೌಡಪ್ಪನವರ ಸ್ಥಿತಿ ದಿನದಿನಕ್ಕೂ ಉತ್ತಮಗೊಳ್ಳುತ್ತಾ ಹೋಯಿತು. ಇದೇ ರೀತಿಯಾದ ಪವಾಡ ಮತ್ತೊಮ್ಮೆ ನಡೆಯಿತು. ಚೌಡಪ್ಪನವರು ದನಗಳನ್ನು ಮೇಯಿಸಲು ಬಿಟ್ಟು ಮರದ ನೆರಳಲ್ಲಿ ಮಲಗಿದಾಗ ಕೃಷ್ಣ ಸರ್ಪವೊಂದು ಅವರಿಗೆ ನೆರಳಾಗಿ ಹೆಡೆಬಿಚ್ಚಿ ನಿಂತಿತ್ತು. ಈ ದೃಶ್ಯವನ್ನು ಕಂಡ ಬಸಮ್ಮನವರು ಮಗನನ್ನು ನೋಡಿ ಆನಂದ ಬಾಷ್ಪ ಸುರಿಸಿದರು. ನಂತರ ಆ ಸರ್ಪವು ಮಾಯವಾದಂತೆ ಚೌಡಪ್ಪನವರಿಗೆ ಎಚ್ಚರಿಸಿ ವಿಷಯ ತಿಳಿಸಿದಾಗ ಅವರು ಅಚ್ಚರಿಪಟ್ಟರು. ಆ ಸರ್ಪ ಮಾಯವಾದ ಸ್ಥಳದಲ್ಲಿ ಶೋಧಿಸಿದಾಗ ಚೌಡಪ್ಪನವರಿಗೆ ಒಂದು ಅಪೂರ್ವ ನಿಧಿ ದೊರಕಿತು. ಆ ನಿಧಿಯನ್ನು ಕಾಯುತ್ತಿದ್ದ ದೇವತೆಗೆ ನರಬಲಿ ಬೇಕಾಗಿದ್ದ ಕಾರಣ ಚೌಡಪ್ಪನವರ ಸೇವಕರಾಗಿದ್ದ ಬಲಮುರಾರಿ ಎಂಬುವವರು ಚೌಡಪ್ಪನವರ ಶ್ರೇಯಸ್ಸಿಗಾಗಿ ತಮ್ಮನ್ನೇ ಬಲಿ ಕೊಟ್ಟರು. ನಂತರ ಆ ನಿಧಿಯನ್ನು ಹೊರತೆಗೆದಾಗ ಅಲ್ಲಿ ಅಪೂರ್ವವಾದ ಸಂಪತ್ತು ದೊರೆತಿತ್ತು. ಚೌಡಪ್ಪನವರು ಬಲಮುರಾರಿಯ ಹೆಸರಲ್ಲಿ ಒಂದು ಖಡ್ಗವನ್ನು ಮಾಡಿಸಿ ಅದನ್ನು ತನ್ನ ಸೊಂಟದಲ್ಲಿ ಧರಿಸಿದರು. ಆ ದೊರಕಿದ ನಿಧಿಯಿಂದ ಚೌಡಪ್ಪನವರು ಸುತ್ತಮುತ್ತಲಿನ ಜನರನ್ನು ಒಲಿಸಿಕೊಂಡು ಕೆಳದಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಪಾಳೆಪಟ್ಟನ್ನು ಕಟ್ಟಿದರು. ನಂತರ ಚೌಡಪ್ಪನವರು ಚೌಡಪ್ಪ ನಾಯಕರಾದರು. ಚೌಡಪ್ಪ ನಾಯಕರ ಏಳಿಗೆಯನ್ನು ಸಹಿಸದವರು ಅವರ ಮೇಲೆ ಯುದ್ಧಕ್ಕೆ ಬಂದು ನಾಯಕರಿಗೆ ಸೋತು ಆಶ್ರಿತರಾದರು. ಹೀಗೆ ಕೆಳದಿಯ ಚೌಡಪ್ಪ ನಾಯಕರ ಕೀರ್ತಿ ಎಲ್ಲೆಡೆಯಲ್ಲೂ ಹಬ್ಬಿತು. ಸಣ್ಣ ಹಳ್ಳಿಯಾಗಿದ್ದ ಕೆಳದಿಯು ವಿಸ್ತಾರವಾದ ರಾಜ್ಯಕ್ಕೆ ರಾಜಧಾನಿಯಾಗಿಯೂ ಕೋಟೆ ಕೊತ್ತಲಗಳಿಂದಲೂ ಭವ್ಯ ಮಂದಿರಗಳೂ ಮೆರೆಯಿತು.
ನಂತರ ಈ ಸುದ್ದಿ ಅವರಿವರ ಬಾಯಲ್ಲಿ ಬಿದ್ದು ಅದು ವಿಜಯನಗರದ ಸಾಮ್ರಾಟರಾಗಿದ್ದ ಶ್ರೀಕೃಷ್ಣದೇವರಾಯರ ಕಿವಿಗೂ ಬಿದ್ದಿತ್ತು. ಈ ಬಗ್ಗೆ ಕೃಷ್ಣದೇವರಾಯರು ಕುತೂಹಲಗೊಂಡರು. ಹಾಗೂ ಚೌಡಪ್ಪ ನಾಯಕರ ಏಳಿಗೆಯನ್ನು ಸಹಿಸದ ಕೆಲ ದ್ರೋಹಿಗಳು ಕೃಷ್ಣದೇವರಾಯರ ಮನಸ್ಸನ್ನು ಚೌಡಪ್ಪ ನಾಯಕರ ವಿರುದ್ಧ ಕೆಡಿಸಲೆತ್ನಿಸಿದರು. ಈ ವಿಚಾರವನ್ನು ಗಮನಕ್ಕೆ ತೆಗೆದುಕೊಂಡ ಕೃಷ್ಣದೇವರಾಯರು ಚೌಡಪ್ಪ ನಾಯಕರನ್ನು ಶಿಕ್ಷಿಸಲು ನಿಶ್ಚಯಿಸಿದರು. ಆದರೆ ಅಮಾತ್ಯ ತಿಮ್ಮರಸರು ಚೌಡಪ್ಪ ನಾಯಕರ ಕೀರ್ತಿಯನ್ನು ಕೇಳಿದ್ದರಿಂದ ರಾಯರಿಗೆ ಚೌಡಪ್ಪ ನಾಯಕರನ್ನು ಸ್ನೇಹಹಸ್ತದಿಂದ ಒಲಿಸಿಕೊಳ್ಳಬೇಕು, ಇದರಿಂದ ಸಾಮ್ರಾಜ್ಯಕ್ಕೆ ಭೂಷಣವೆಂದು ಸಲಹೆ ನೀಡಿದರು. ಅದರಂತೆ ಕೃಷ್ಣದೇವರಾಯರು ಚೌಡಪ್ಪ ನಾಯಕರನ್ನು ಆಸ್ಥಾನಕ್ಕೆ ಬರಲು ಆಹ್ವಾನಿಸಿದರು. ಈ ಆಹ್ವಾನವನ್ನು ಮನ್ನಿಸಿ ಚೌಡಪ್ಪ ನಾಯಕರು ವಿಜಯನಗರಕ್ಕೆ ಬಂದರು. ಸಾಮ್ರಾಟರು ಅವರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಇಲ್ಲಿಯವರೆಗೂ ಚೌಡಪ್ಪ ನಾಯಕರಲ್ಲಾದ ಬದಲಾವಣೆಗಳ ಬಗ್ಗೆ ಎಳೆಯಾಗಿ ಕೇಳಿದರು. ಚೌಡಪ್ಪ ನಾಯಕರು ರಾಯರಿಗೆ ತಕ್ಕ ಉತ್ತರ ಕೊಟ್ಟು ರಾಯರ ಮಿತ್ರರಾದರು. ನಂತರ ಚೌಡಪ್ಪ ನಾಯಕರನ್ನು ಮಲೆ ರಾಜ್ಯದ ಅಧಿಪತಿಗಳನ್ನಾಗಿ ಮಾಡಿ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ಕಾರ್ಯದಲ್ಲಿ ನೆರವಾಗಲು ಹೇಳಿ ಚೌಡಪ್ಪ ನಾಯಕರಿಗೆ ಅನೇಕ ಬಿರುದುಗಳನ್ನಿತ್ತು, ದನಕನಕ ವಸ್ತುಗಳನ್ನಿತ್ತು ಬಹುಮಾನ ಕೊಟ್ಟು ಸನ್ಮಾನಿಸಿ ಕೆಳದಿಗೆ ಕಳುಹಿಸಿದರು. ಅಂತೆಯೇ ಚೌಡಪ್ಪ ನಾಯಕರ ಬಗ್ಗೆ ಸಾಮ್ರಾಟರಲ್ಲಿದ್ದ ನಿರೀಕ್ಷೆ ವ್ಯರ್ಥವಾಗಲಿಲ್ಲ. ದಕ್ಷಿಣ ಪಥದ ಒಬ್ಬ ಬೇಡ ನಾಯಕನು ಸಾಮ್ರಾಜ್ಯಕ್ಕೆ ಉಪಟಳ ಕೊಡಲಾರಂಭಿಸಿದ್ದು, ಆ ಸಮಯದಲ್ಲಿ ಅವರನ್ನು ಶಿಕ್ಷಿಸಲು ಚೌಡಪ್ಪ ನಾಯಕರನ್ನು ಸಾಮ್ರಾಟರು ನಿಯೋಜಿಸಿದರು. ಚೌಡಪ್ಪ ನಾಯಕರು ತಮ್ಮ ಸೋದರರೊಡನೆ ಹೊರಟು ಕಿರಾತಾಧಿಪತಿಯನ್ನು ಸೋಲಿಸಿ ಆ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಿದರು. ಇದರಿಂದ ಸುಪ್ರೀತರಾದ ಸಾಮ್ರಾಟರು ಅವರಿಗೆ ಬಿರುದುಗಳನ್ನಿತ್ತು ಸನ್ಮಾನಿಸಿದರು. ಈ ದಂಡಯಾತ್ರೆಯಲ್ಲಿ ನಾಯಕರಿಗೆ ನಾಗಮುರಿ ಎಂಬ ಕತ್ತಿಯೂ ನೆರವಾಗಿತ್ತು. ಆ ಕತ್ತಿಯನ್ನು ನಾಯಕರು ಪಡೆದುದು ಒಂದು ದಂತಕಥೆಯಾಗಿತ್ತು. ಚೌಡಪ್ಪ ನಾಯಕರು ಪ್ರಜಾಪಾಲನೆಯನ್ನು ತಮ್ಮ ವ್ರತವನ್ನಾಗಿ ತಿಳಿದಿದ್ದರು. ಅವರು ಜನತೆಯ ಕಷ್ಟ ಸುಖವನ್ನು ವಿಚಾರಿಸುತ್ತಾ ಒಂದು ಹಳ್ಳಿಗೆ ಬಂದಿದ್ದರು. ಅಲ್ಲಿ ಅವರಿಗೆ ಒಂದು ವಿಚಿತ್ರ ಕಂಡಿತ್ತು. ಅಲ್ಲೊಂದು ಅಸ್ಪೃಶ್ಯರ ಕೇರಿ ಇದ್ದು ಅಲ್ಲಿ ಒಂದು ಮನೆಯ ಮುಂದೆ ಒಂದು ಅದ್ಭುತ ಘಟನೆ ನಡೆದಿತ್ತು. ಆ ಮನೆಯು ಒಬ್ಬ ಬಲಗೈಯವನಿಗೆ ಸೇರಿದ್ದು, ಮನೆಯ ಒಡೆಯನು ತಾನು ಬೇಟೆಯಾಡಿ ತಂದ ಮಾಂಸದ ಚೂರುಗಳನ್ನು ಬಿಸಿಲಿಗೆ ಹರಡಿದ್ದನಂತೆ. ಅದನ್ನು ನೋಡಿಕೊಳ್ಳಲು ಒಂದು ಕತ್ತಿಯನ್ನು ಇಟ್ಟು ಆತ ಕೆಲಸ ಕಾರ್ಯಗಳಿಗೆ ಹೊರಟಿದ್ದನಂತೆ. ನಂತರ ಮಾಂಸದ ಆಸೆಗೆ ಮೃಗ ಪಕ್ಷಿಗಳು ಬಂದು ಮಾಂಸಕ್ಕೆ ಎರಗಿದಾಗಲೆಲ್ಲ ಅಲ್ಲಿದ್ದ ಕತ್ತಿಯು ಸಿಡಿದು ಅವನ್ನು ಅಟ್ಟಿಸಿಕೊಂಡು ಹೋಗುತ್ತಿತ್ತಂತೆ. ಇದರಿಂದಾಗಿ ಯಾರೂ ಆ ಮಾಂಸದ ತಂಟೆಗೆ ಬರಲು ಹೆದರುತ್ತಿದ್ದರಂತೆ. ಈ ಕತ್ತಿಯನ್ನು ನಾಗರ ಬನದಿಂದ ಪಡೆದಿದ್ದರಂತೆ. ಈ ಸುದ್ದಿಯನ್ನು ಕೇಳಿಯೇ ಚೌಡಪ್ಪ ನಾಯಕರು ಅಲ್ಲಿಗೆ ಬಂದಿದ್ದರು. ಅವರಿಗೆ ಆ ಕತ್ತಿಯನ್ನು ನೋಡಿ ಅದೊಂದು ಮಹತ್ವದ ಆಯುಧದಂತೆ ತೋರಿತು. ನಂತರ ಚೌಡಪ್ಪ ನಾಯಕರು ಆ ಕತ್ತಿಯನ್ನು ಒಡೆಯನಿಂದ ಕ್ರಯಕ್ಕೆ ಬೇಡಿದರು. ಆದರೆ ಆ ಒಡೆಯರು ತಮಗೆ ಬೇಕಿದ್ದರೆ ಕಾಣಿಕೆಯಾಗಿ ಸ್ವೀಕರಿಸಿ ಎಂದು ಚೌಡಪ್ಪ ನಾಯಕರಿಗಿತ್ತರು. ಚೌಡಪ್ಪ ನಾಯಕರು ಅವರ ಭಕ್ತಿಗೆ ಮೆಚ್ಚಿ ನಂತರ ಆ ಊರಿನ ಗೌಡಿಕೆಯನ್ನೂ ಇತ್ತು ಅವರ ಕಾಣಿಕೆಯಾಗಿ ಕತ್ತಿಯನ್ನು ಪಡೆದು ಹಿಂದಿರುಗಿದರು. ಅಂತಲೇ ಆ ಕತ್ತಿಯ ಮಹಿಮೆಯಿಂದಲೋ ತಮ್ಮ ಬಾಹುಬಲದಿಂದಲೋ ಚೌಡಪ್ಪ ನಾಯಕರು ಹೋದಲ್ಲೆಲ್ಲ ಜಯಗಳಿಸುತ್ತಿದ್ದರು. ಒಮ್ಮೆ ವಿಜಯನಗರದ ಸಾಮ್ರಾಟ್ ಕೃಷ್ಣದೇವರಾಯರು ಬಹುಮನಿ ಸುಲ್ತಾನರ ಮೇಲೆ ದಂಡೆತ್ತಿ ಹೋಗಿದ್ದಾಗ ಚೌಡಪ್ಪ ನಾಯಕರು ಸಾಮ್ರಾಜ್ಯಕ್ಕೆ ಮಹತ್ತರ ಸೇವೆ ಸಲ್ಲಿಸಿದ್ದರು. ಇದರಿಂದ ರಾಯರು ಸಂತೋಷಗೊಂಡು ಚೌಡಪ್ಪ ನಾಯಕರಿಗೆ ಮೊಸಳೆ ಬಾಯಿಯುಳ್ಳ ಬೆಳ್ಳಿಯ ಪಲ್ಲಕ್ಕಿಯನ್ನು ಬಹುಮಾನವಾಗಿತ್ತು. ಕೆಳದಿ, ಇಕ್ಕೇರಿ, ಪೆರ್ಬುಯಲು, ಎಲೆಗಳಲೆ, ಮಾದೂರು, ಕಳಸ ಮುಂತಾದ 8 ಮಾಗಣಿಗಳನ್ನು ಮಾನ್ಯವಾಗಿ ಇತ್ತು. ಅವುಗಳನ್ನು ವಂಶ ಪಾರಂಪರ್ಯವಾಗಿ ಅನುಭವಿಸುವ ಅಧಿಕಾರವನ್ನು ಕೊಟ್ಟು ಈ ಬಗ್ಗೆ ಶಾಸನ ಬರೆಸಿದರು. ಹಾಗೂ ಆ ಪ್ರದೇಶದ ಜನರಿಂದ ತನ್ನ ಹೆಸರಿನಲ್ಲಿ ಸುಂಕ ತೆರಿಗೆಗಳನ್ನು ಎತ್ತುವುದಕ್ಕೂ ರಾಯಸ ಮೊದಲಾದವುಗಳನ್ನು ಬರೆಸುವುದಕ್ಕೂ ಅಧಿಕಾರ ಕೊಟ್ಟು ನಮ್ಮ ಕಾರ್ಯವೆಲ್ಲ ನಿಮ್ಮ ಕಾರ್ಯವೆಂದು ಭಾವಿಸಿ ಎಂದು ನಂಬಿಕೆಯಿಂದ ನಡೆದುಕೊಳ್ಳತಕ್ಕದ್ದೆಂದು ಚೌಡಪ್ಪ ನಾಯಕರಿಗೆ ಬಿನ್ನವಿಸಿ ಅವರನ್ನು ಗೆಳೆಯರಂತೆ ಬೀಳ್ಕೊಟ್ಟರು.
ಕೆಳದಿ ಅರಸು ಮನೆತನಕ್ಕೆ ಚೌಡಪ್ಪ ನಾಯಕರು ಮೂಲ ಪುರುಷರಾಗಿ ಅನೇಕ ಜನೋಪಕಾರ್ಯಗಳನ್ನು ಮಾಡಿ ಪ್ರಜಾವತ್ಸರು, ದೊರೆ ಎಂಬ ಕೀರ್ತಿಗೆ ಪಾತ್ರರಾಗಿ ಕೀರ್ತಿಶೇಷರಾಗಿದ್ದರು. ಅವರು ತಮ್ಮ ಅಭ್ಯುದಯಕ್ಕೆ ಕಾರಣರಾದ ರಾಮೇಶ್ವರನಿಗೆ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಿಸಿ ಅದರ ನಿತ್ಯ ಕೈಂಕರ್ಯಗಳ ಸಲುವಾಗಿ ಹಳ್ಳಿ ಬೈಲು ಮುಂತಾದ ಗ್ರಾಮಗಳನ್ನು ಉಂಬಳಿ ಹಾಕಿಕೊಟ್ಟರು. ಅವರ ಆದರ್ಶವನ್ನು ಅವರ ನಂತರದ ದೊರೆಗಳು ಅನುಸರಿಸಿಕೊಂಡು ಬಂದಿದ್ದರು. ಚೌಡಪ್ಪ ನಾಯಕರ ನಂತರ ಅವರ ಮಗರಾದ ಸದಾಶಿವ ನಾಯಕರು ಸಿಂಹಾಸನವನ್ನೇರಿದ್ದರು. ಅವರು ತಂದೆಗಿಂತಲೂ ಹೆಸರಾಂತ ದೊರೆಯಾಗಿ ಸುಮಾರು 25 ವರ್ಷಗಳ ಕಾಲ ರಾಜ್ಯವಾಳಿದರು. ಇವರ ಕಾಲದಲ್ಲಿ ಇಕ್ಕೇರಿಯು ಕೆಳದಿ ರಾಜ್ಯಕ್ಕೆ ನೂತನ ರಾಜಧಾನಿಯಾಯಿತು. ಸದಾಶಿವ ನಾಯಕರು ವೀರಭೂಮಿಯಾದ ಇಕ್ಕೇರಿಯಲ್ಲಿ ನೂತನ ರಾಜಧಾನಿಯನ್ನು ನಿರ್ಮಿಸಿ ಬೆಳೆಯುತ್ತಿದ್ದ ರಾಜ್ಯಕ್ಕೆ ತಕ್ಕ ರಕ್ಷಣೆಯನ್ನು ಕಲ್ಪಿಸಿಕೊಟ್ಟರು. ಸದಾಶಿವ ನಾಯಕರು ತಂದೆಯಂತೆಯೇ ಸಮರ್ಥರಾದ ದೊರೆಯಾಗಿದ್ದುದರಿಂದಲೇ ವಿಜಯನಗರದ ಸಾಮ್ರಾಟರೊಡನೆ ಹಾರ್ದಿಕ ಸ್ನೇಹ ಬೆಳೆಸಿಕೊಂಡಿದ್ದರು. ಅವರು ಸದಾಶಿವರಾಯರ ಕಾಲದಲ್ಲೂ ಅಳಿಯ ರಾಮರಾಯರ ಕಾಲದಲ್ಲೂ ವಿಜಯನಗರ ಸಾಮ್ರಾಜ್ಯಕ್ಕೆ ಮಹತ್ತರ ಸೇವೆ ಸಲ್ಲಿಸಿದ್ದರು. ಇವರ ಕಾಲದಲ್ಲಿ ವಿಜಯನಗರದ ಅರಸರಿಗೂ ಬಿಜಾಪುರದ ಸುಲ್ತಾನರಿಗೂ ಸತತ ಹೋರಾಟ ನಡೆದಿತ್ತು. ವಿಜಯನಗರದ ದೊರೆಗೆ ಅಹಮದ್ನಗರದ ಸುಲ್ತಾನರಿಂದ ಕಲ್ಯಾಣಿ, ಗುಲ್ಬರ್ಗಗಳನ್ನು ವಶಪಡಿಸಿಕೊಳ್ಳಲು ಸದಾಶಿವ ನಾಯಕರು ಅಪ್ರತಿಮ ಧೈರ್ಯ ಸಾಹಸಗಳನ್ನು ತೋರಿದ್ದರು. ಸದಾಶಿವ ನಾಯಕರ ಶೌರ್ಯವನ್ನು ಕಂಡು ರಾಮರಾಯರು ಅವರಿಗೆ ಇಮ್ಮಡಿ ಸದಾಶಿವ ರಾಜೇಂದ್ರ ಎಂಬ ಬಿರುದನ್ನು ಕೊಟ್ಟಿದ್ದರು. ಅಲ್ಲದೆ ಕೋಟೆ ಕೋಲಾಹಲ ರಾಮನಾಯಕನೆಂಬ ಬಿರುದನ್ನೂ ಸದಾಶಿವ ನಾಯಕರು ಪಡೆದಿದ್ದರು. ವಿಜಯನಗರದ ಅರಸರಿಂದ ಗುತ್ತಿ, ಬಾರಕೂರು, ಮಂಗಳೂರುಗಳನ್ನು ತನ್ನ ಸೇವೆಗೆ ಪ್ರತಿಫಲವಾಗಿ ಪಡೆದಿದ್ದರು. ಸದಾಶಿವ ನಾಯಕರಿಗೆ ಚಂದ್ರಗುತ್ತಿಯ ದೊರೆಯು ಸೋತು ಕಾಣಿಕೆ ಅರ್ಪಿಸಿದರು. ಅವರ ರಾಜ್ಯದ 18 ಕಂಪಣಗಳು ಇಕ್ಕೇರಿಯ ರಾಜ್ಯಕ್ಕೆ ಸೇರಿದವು. ನೆಲ್ಲೂರು, ನರಗುಪ್ಪೆ, ಯಲಹಳ್ಳಿ, ಮಂಚಾಲ, ಅಂಡಿಗೆ, ಬಾವುದುರಿ, ವೇಲೂರು, ಮಾಬಸಾಲೆ, ಕಣವೆ, ತ್ರಾವಸ್ತಿ ಮುಂತಾದ ಊರುಗಳ ಪಾಳೇಗಾರರು ಅರಸರಿಗೆ ಶರಣು ಬಂದಿದ್ದರು. ನಂತರ ನಾಯಕರ ಕೀರ್ತಿ ದಿಗಂತ ವಿಶ್ರಾಂತವಾಯಿತು. ಭೀಮಸಾಗರದೊಳ್ ಸುತ್ರಾಮಂ ಭೋಗದೊಳ್ ಶಾಂತಿ ಗುಣದೊಳ್ ಸೋಮಂ ರಾಮಂ ನನ್ನಿಯೋಳ್ ಎಂದಿ ಭೂಮಿ ಜನಂ ಪೊಗಳ್ದೆ ಬಾಂಡ್ದನ ನರನಾಥಂ ಎಂಬ ಹೊಗಳಿಕೆಗೂ ಪಾತ್ರರಾಗಿದ್ದರು. ಇಂತಹ ಹೊಗಳಿಕೆಗೆ ಪಾತ್ರರಾದ ಮತ್ತೊಬ್ಬ ದೊರೆಯೆಂದರೆ ಶಿವಪ್ಪ ನಾಯಕರು. ಶಿವಪ್ಪ ನಾಯಕರ ಶಿಸ್ತು ಪ್ರಸಿದ್ಧವಾದುದು. ಇವರ 15 ವರ್ಷಗಳ ಆಳ್ವಿಕೆಯಲ್ಲಿ ಇಕ್ಕೇರಿಯು ಉಚ್ಛ್ರಾಯ ಸ್ಥಿತಿಗೇರಿತು. ಇವರ ಶಕ್ತಿ ಸಾಮರ್ಥ್ಯಗಳನ್ನು ಕೇಳಿ ವಿಜಯನಗರದ ಸಾಮ್ರಾಟ್ ಶ್ರೀರಂಗರಾಯರು ಯವನರ ವಿರುದ್ಧ ನಿಲ್ಲಲಾರದೆ ಶಿವಪ್ಪ ನಾಯಕರ ಆಶ್ರಯಕ್ಕೆ ಬಂದಿದ್ದರು. ರಕ್ಕಸತಂಗಡಿ ಯುದ್ಧವಾದ ಮೇಲೆ ವಿಜಯನಗರ ಸಾಮ್ರಾಜ್ಯವು ಉದ್ವಸ್ತವಾಗಿ ಅದು ಇಕ್ಕೇರಿ, ತಂಜಾವೂರು, ಮಧುರೆ, ಶ್ರೀರಂಗಪಟ್ಟಣ ರಾಜ್ಯಗಳಾಗಿ ಹರಿದು ಹೋಗಿತ್ತು. ಉಳಿದ ಪ್ರದೇಶಗಳು ಮಹಮದೀಯರ ಪಾಲಾಗಿದ್ದವು. ಆದರೆ ಇಕ್ಕೇರಿಯ ದೊರೆಗಳು ವಿಜಯನಗರಕ್ಕೆ ಬಂದಿದ್ದ ದುಸ್ಥಿತಿಯಿಂದ ಸಾಮ್ರಾಜ್ಯವನ್ನು ಪಾರು ಮಾಡಲು ತಮ್ಮಿಂದಾದ ನೆರವು ಕೊಡುತ್ತಾ ಬಂದಿದ್ದರು. ಇವರ ನಿಷ್ಠೆ ಲೋಕೋತ್ತರವಾದದ್ದು. ಶಿವಪ್ಪ ನಾಯಕರ ಕೀರ್ತಿ ಕೇಳಿ ವಿದೇಶಿಯರಾದ ಡಚ್ಚರು, ಇಂಗ್ಲಿಷರು ಅವರ ಸಖ್ಯ ಬೆಳೆಸಿದರು. ಮೈಸೂರು ಒಡೆಯರು, ಬಿಜಾಪುರದ ಸುಲ್ತಾನರು ಅವರನ್ನು ಗೌರವದಿಂದ ನಡೆಸಿಕೊಂಡರು. ಇಂತಹ ಶಿವಪ್ಪ ನಾಯಕರ ಕೊನೆಯ ಮಗರಾಗಿ ಹುಟ್ಟಿದ ಹಿರಿಯ ಸೋಮಶೇಖರ ನಾಯಕರ ಕಾಲದಲ್ಲಿ ಇಕ್ಕೇರಿಯ ಸೌಭಾಗ್ಯಚಂದ್ರನು ರಾಹುಗ್ರಸ್ತನಾಗಿದ್ದನು. ಬರಮೆ ಮಾವುತರ ದುಷ್ಟ ಸಹವಾಸದಲ್ಲಿ ಸಿಕ್ಕಿ ದೊರೆಯು ರಾಜ್ಯವನ್ನು ಪತನದ ಹಾದಿಯಲ್ಲಿ ನಡೆಸಿದ್ದರು. ಆಗ ಸೋಮಶೇಖರ ನಾಯಕರು ಇನ್ನೂ ರಾಜಕುಮಾರರಾಗಿದ್ದರು. ತಂದೆ ಶಿವಪ್ಪ ನಾಯಕರು ತಮ್ಮ ಕೀರ್ತಿ ಶಿಖರದಲ್ಲಿ ಅಸ್ತಂಗತ ಸೂರ್ಯನಂತೆ ಮೆರೆಯುತ್ತಿದ್ದರು. ಅವರು ತಮ್ಮ ರಾಜ್ಯಾಡಳಿತವನ್ನು ತಮ್ಮ ಮಕ್ಕಳಿಗೆ ವಹಿಸಿ ತಾವು ಗುರುಲಿಂಗ ಜಂಗಮರ ಸೇವೆಯಲ್ಲೂ ಪಂಡಿತರ ಕವಿಗಳ ಸಹವಾಸದಲ್ಲೂ ಸಾಹಿತ್ಯ ಸಂಗೀತಗಳಲ್ಲೂ ಕಾಲವನ್ನು ಕಳೆಯುತ್ತಿದ್ದರು. ತಮ್ಮ ಮಕ್ಕಳಿಗೆ ರಾಜ್ಯಾಡಳಿತದಲ್ಲಿ ಪರಿಶ್ರಮ ಕೊಡಲು
ತಮ್ಮ ಮಲಸಹೋದರರಾದ ವೆಂಕಟಪ್ಪ ನಾಯಕರನ್ನು ವಹಿಸಿದ್ದರು. ವೆಂಕಟಪ್ಪ ನಾಯಕರು ರಾಜ್ಯಾಡಳಿತದಲ್ಲಿ ಅಣ್ಣನಿಗೆ ನೆರವಾಗುತ್ತಾ ಅಣ್ಣನ ಮಕ್ಕಳಿಗೆ ರಾಜ್ಯಾಡಳಿತದಲ್ಲಿ ಯೋಗ್ಯ ಶಿಕ್ಷಣ ಕೊಟ್ಟು ಮುಂದಿನ ಹೊಣೆಗಾರಿಕೆಗೆ ಸಿದ್ಧಪಡಿಸುತ್ತಿದ್ದರು. ಮಕ್ಕಳಿಬ್ಬರು ಬೆಳೆದು ದೊಡ್ಡವರಾದರು. ಹಿರಿಯವರಾದ ಭದ್ರಪ್ಪ ನಾಯಕರಿಗೆ ವಿವಾಹದ ವಯಸ್ಸಾಗಿತ್ತು. ಅವರಿಗೆ ಯೋಗ್ಯ ಕನ್ಯೆಯರನ್ನು ನೋಡಿ ಮದುವೆ ಮಾಡಲು ಶಿವಪ್ಪ ನಾಯಕರು ನಿಶ್ಚಯಿಸಿದ್ದರು. ಶಿವಪ್ಪ ನಾಯಕರು ತಮ್ಮ ಅಭಿಮಾನಕ್ಕೆ ಪಾತ್ರರಾಗಿದ್ದ ಸಿರಿರಾಯರ ಮಕ್ಕಳಾದ ಬೊಮ್ಮಾಜಿ ಹಾಗೂ ಸಿದ್ದಮ್ಮರನ್ನು ತಂದು ಭದ್ರಪ್ಪ ನಾಯಕರಿಗೆ ಮದುವೆ ಮಾಡಿದರು. ಆದರೆ ಕಿರಿಯ ಮಗರಾದ ಸೋಮಶೇಖರ ನಾಯಕರು ಮಾತ್ರ ವಿವಾಹಕ್ಕೆ ಮನಸ್ಸು ಕೊಡದೆ ವಿರಕ್ತರಂತೆ ಬಾಳುತ್ತಿದ್ದರು. ಈ ವಿಚಾರವು ಶಿವಪ್ಪ ನಾಯಕರ ಚಿಂತೆಗೆ ಕಾರಣವಾಗಿತ್ತು. ಹಿಂತಿರುವಾಗಲೇ ಅವರು ಆಕಸ್ಮಿಕವೆಂಬಂತೆ ಚೆನ್ನಮ್ಮಾಜಿಯವರನ್ನು ಕಂಡಿದ್ದರು. ನಂತರ ಅವರು ಚೆನ್ನಮ್ಮಾಜಿಯವರನ್ನು ವಿವಾಹವಾಗಲು ನಿರ್ಧರಿಸಿದ್ದರು. ಚೆನ್ನಮ್ಮಾಜಿಯವರು ನಗರದ ವಣಿಕ ಶ್ರೇಷ್ಠಿಯಾದ ಕೋಟೆಪುರದ ಬಸಪ್ಪ ಶ್ರೇಷ್ಠಿಯ ಮಗಳಾಗಿದ್ದರು. ಸೋಮಶೇಖರ ನಾಯಕರು ಮದುವೆಗೆ ಅನುಮತಿ ಕೊಟ್ಟ ಕೂಡಲೇ ಭದ್ರಪ್ಪ ನಾಯಕರು ಮಾರನೆಯ ದಿನವೇ ಅಮಾತ್ಯರನ್ನು ಕಳುಹಿಸಿ ಬಸಪ್ಪ ಶ್ರೇಷ್ಠಿಯವರನ್ನು ತಮ್ಮ ಅರಮನೆಗೆ ಬರಮಾಡಿಕೊಂಡರು. ದೊರೆಯ ಕರೆಯನ್ನು ಮನ್ನಿಸಿ ಶ್ರೇಷ್ಠಿಯವರು ಗಾಬರಿಯಿಂದಲೇ ಅರಮನೆಗೆ ಬಂದಿದ್ದರು. ದೊರೆ ಭದ್ರಪ್ಪ ನಾಯಕರು ಅವರನ್ನು ಉಚಿತ ರೀತಿಯಲ್ಲಿ ಬರಮಾಡಿಕೊಂಡು ಗಣ್ಯ ವ್ಯಕ್ತಿಯಂತೆ ಸತ್ಕರಿಸಿದರು. ಇದನ್ನು ಕಂಡು ಶ್ರೇಷ್ಠಿಯವರಿಗೆ ಅಚ್ಚರಿಯಾಯಿತು. ತನ್ನನ್ನು ದೊರೆಯು ಕರೆಸಿಕೊಂಡ ನಿಮಿತ್ತವೇನೋ ಎಂದು ಆತಂಕಗೊಂಡು ಕುಳಿತ ಬಸಪ್ಪರನ್ನು ನೋಡಿ ಭದ್ರಪ್ಪ ನಾಯಕರೇ ವಿಷಯವನ್ನು ಪ್ರಸ್ತಾಪಿಸಿದರು. ಭದ್ರಪ್ಪ ನಾಯಕರು ಚೆನ್ನಮ್ಮಾಜಿಯವರನ್ನು ಸೋಮಶೇಖರ ನಾಯಕರಿಗೆ ತಂದುಕೊಳ್ಳುವ ವಿಚಾರವೆತ್ತಿದಾಗ ಶ್ರೇಷ್ಠಿಯವರು ಆಶ್ಚರ್ಯಪಟ್ಟರು. ಎಷ್ಟು ರಾಜಮನೆತನದ ಹೆಣ್ಣುಗಳನ್ನು ಒಪ್ಪದೆ ವಿರಕ್ತರಂತಿದ್ದ ಸೋಮಶೇಖರ ನಾಯಕರು ನನ್ನ ಮಗಳು ಚೆನ್ನಮ್ಮಾಜಿಯವರನ್ನು ವಿವಾಹವಾಗಲು ಇಚ್ಛಿಸಿದ್ದಾರೆಂದು ಅವರು ಒಮ್ಮೆಲೆ ನಂಬದಾದರು. ನಂತರ ಭದ್ರಪ್ಪ ನಾಯಕರು ಹಾಗೂ ಬಸಪ್ಪ ಶ್ರೇಷ್ಠಿಯವರು ಕುಳಿತು ಮಾತನಾಡಿ ಮದುವೆಗೆ ಒಮ್ಮತ ಅಭಿಪ್ರಾಯಪಟ್ಟರು. ಅಂತೆಯೇ ಭದ್ರಪ್ಪ ನಾಯಕರು ವಧುವಿಗಾಗಿ ಪುರೋಹಿತರ ಬಳಿಯಲ್ಲಿ ಬೆಲೆ ಬಾಳುವ ಉಡುಗೊರೆಗಳನ್ನು, ಒಡವೆ ವಸ್ತುಗಳನ್ನು ಹಾಗೂ ಮಂಗಳ ವಸ್ತುಗಳನ್ನು ತಂದಿತ್ತರು. ಎರಡೂ ಕಡೆಯವರಿಗೂ ಸಮ್ಮತವಾದ ಶುಭ ಲಗ್ನದಲ್ಲಿ ಸೋಮಶೇಖರ ನಾಯಕರಿಗೂ ಚೆನ್ನಮ್ಮಾಜಿಯವರಿಗೂ ವಿವಾಹವಾಯಿತು. ಸಾಮಾನ್ಯ ವಣಿಕನ ಹೊಟ್ಟೆಯಲ್ಲಿ ಹುಟ್ಟಿದ ಚೆನ್ನಮ್ಮಾಜಿಯವರು ದೊರೆಯ ಮಗನ ಕೈ ಹಿಡಿದು ರಾಣಿಯ ಪದವಿಗೇರಿದ್ದರು. ಚೆನ್ನಮ್ಮಾಜಿಯವರನ್ನು ಕೈ ಹಿಡಿದ ಮೇಲೆ ಸೋಮಶೇಖರ ನಾಯಕರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಅವರು ತಮ್ಮ ತಾತ್ವಿಕ ಚಿಂತನೆ ವ್ಯಾಸಂಗಗಳಿಗೆ ತಿಲಾಂಜಲಿ ಇತ್ತು ಚೆನ್ನಮ್ಮಾಜಿಯವರ ಜತೆಯಲ್ಲಿ ಸಂತೋಷ ಸಾಗರದಲ್ಲಿ ವಿಹರಿಸುತ್ತಿದ್ದರು. ಈ ಘಟನೆಯಾದ ಕೆಲವು ತಿಂಗಳಲ್ಲೇ ಭದ್ರಪ್ಪ ನಾಯಕರು ತೀರಿಕೊಂಡರು. ನಂತರ ಸೋಮಶೇಖರ ನಾಯಕರು ಹಿರೇ ಸೋಮಶೇಖರ ನಾಯಕರೆಂಬ ಅಭಿಧಾನದಲ್ಲಿ ಕೆಳದಿಯ ಸಿಂಹಾಸನವನ್ನೇರಿದರು. ಸೋಮಶೇಖರ ನಾಯಕರು ರಾಜ್ಯ ಸೂತ್ರಗಳನ್ನು ಕೈಗೆ ತೆಗೆದುಕೊಂಡ ಮೇಲೆ ಗಂಡನನ್ನು ಸಾಮ್ರಾಟನನ್ನಾಗಿ ಮಾಡುವ ಹೊಣೆಗಾರಿಕೆ ಚೆನ್ನಮ್ಮಾಜಿಯವರ ಮೇಲೆ ಬಿದ್ದಿತ್ತು. ಅವರಿಗೆ ವಯಸ್ಸು ಚಿಕ್ಕದಾದರೂ ಅವರ ಮೇಲೆ ರಾಜ್ಯದ ಹೊಣೆಗಾರಿಕೆ ಬಿದ್ದಿತ್ತು. ಸಿಂಹಾಸನವನ್ನೇರಿ ಕಿರೀಟವನ್ನು ಧರಿಸಿ ಆಡಳಿತವನ್ನು ಸೋಮಶೇಖರ ನಾಯಕರು ನಿರ್ವಹಿಸುತ್ತಿದ್ದರೂ ಅವರ ಹೃದಯೇಶ್ವರಿಯಾಗಿದ್ದ ಚೆನ್ನಮ್ಮಾಜಿಯವರಿಗೆ ಧರ್ಮದಿಂದ ರಾಜ್ಯಪಾಲನೆಯಾಗುವುದನ್ನು ನೋಡಿಕೊಳ್ಳಲು ಮಹತ್ವದ ಹೊಣೆಗಾರಿಕೆ ಬಿದ್ದಿತ್ತು. ಹಾಗೂ ಸೋಮಶೇಖರ ನಾಯಕರನ್ನು ಹಿರಿಯರ ಹೆದ್ದಾರಿಯಲ್ಲಿ ಆದರ್ಶ ಪ್ರಭುವಾಗಿ ನಡೆಸುವ ಜವಾಬ್ದಾರಿಯನ್ನೂ ಅವರು ಹೊತ್ತಿದ್ದರು. ಸಾಮಾನ್ಯ ಹೆಣ್ಣಾಗಿದ್ದ ಚೆನ್ನಮ್ಮಾಜಿಯವರಲ್ಲಿ ಮಹಾರಾಣಿಗೆ ಒಪ್ಪುವ ಘನತೆ ಗಾಂಭೀರ್ಯಗಳು ನೆಲೆಸಿದ್ದವು. ರಾಜ್ಯದ ಪ್ರಜಾಪಾಲನೆ ಅವರ ಪಾಲಿಗೆ ಬಿದ್ದಿತ್ತು. ಅವರು ರಾಣಿಯಾದ ಮೇಲೂ ಬಾಲ್ಯದಿಂದಲೂ ಬಂದಿದ್ದ ದೈವ ಭಕ್ತಿಯನ್ನು ಬಿಟ್ಟಿರಲಿಲ್ಲ. ತಂದೆಯ ಪ್ರಭಾವದಿಂದ ಬೆಳೆದಿದ್ದ ಅವರು ರಾಣಿಯಾದ ಮೇಲೆ ಗುರುಲಿಂಗ ಜಂಗಮರ ಸೇವೆಗೆ ಹೆಚ್ಚು ಕಾಲ ಮೀಸಲಿಟ್ಟರು. ಅವರು ಹಿರಿಯರ ಅಭಿಮಾನದ ಪುತ್ಥಳಿಯಾಗಿ ಪರಿಜನರಿಗೆಲ್ಲ ತಾಯಿಯಾಗಿದ್ದರು. ಅವರ ಆಶ್ರಿತ ವಾತ್ಸಲ್ಯ, ಪ್ರಜಾವತ್ಸಲ, ದುಃಖಗಳ ಬಗ್ಗೆ ಇದ್ದ ಅನುಕಂಪ, ಕರುಣೆಗಳನ್ನು ಕಂಡು ಎಲ್ಲರೂ ಅವರನ್ನು ಪ್ರೀತಿಯಿಂದ ತಾಯಿ ಎನ್ನುತ್ತಿದ್ದರು. ಅವರ ಆರ್ತಜನ ವಾತ್ಸಲ್ಯ ತರೀಕೆರೆ ಹನುಮಪ್ಪ ನಾಯಕರ ಪ್ರಸಂಗದಲ್ಲಿ ಲೋಕಕ್ಕೆ ಪ್ರಕಟವಾಗಿತ್ತು. ಅದೊಂದು ದಿನ ರಾಣಿ ಚೆನ್ನಮ್ಮಾಜಿಯವರು ತಮ್ಮ ಅನುದಿನದ ದಾಸೋಹದಲ್ಲಿ ತೊಡಗಿದ್ದರು. ತಮ್ಮ ಶಿವಾರಾಧನೆಯನ್ನು ಮುಗಿಸಿ ಗುರುಪೂಜೆಯನ್ನು ಮಾಡಿ ದೀನದಲಿತರಿಗೆ ಮಾಡುವ ದಾನ ಧರ್ಮಗಳ ಕಾರ್ಯದಲ್ಲಿ ನಿರತರಾಗಿದ್ದರು.
ಅವರು ಪರಿಜನರು ಅನೇಕ ಬೆಲೆ ಬಾಳುವ ವಸ್ತುಗಳನ್ನು, ದನಕನಕ ವಸ್ತುಗಳನ್ನು ತಟ್ಟೆಯಲ್ಲಿ ಹೊತ್ತು ಸಿದ್ಧರಾಗಿ ನಿಂತಿದ್ದರು. ಇಂತಹ ಸಮಯದಲ್ಲಿ ಒಬ್ಬ ಆರ್ತಳಾದ ಹೆಣ್ಣು ಮಗಳು ಚನ್ನಮ್ಮಾಜಿಯವರ ಕಾಲಿಗೆ ಬಿದ್ದು ಪತಿ ಭಿಕ್ಷೆ ಬೇಡಿದ್ದರು. ಆಕೆಯ ಹೆಸರು ತಿರುಮಲಮ್ಮ. ಆಕೆಯನ್ನು ಎಲ್ಲರೂ ತಿಮ್ಮಮ್ಮನೆಂದೇ ಕರೆಯುತ್ತಿದ್ದರು. ಆಕೆಯ ಮಾವ ತರೀಕೆರೆಯ ಪಾಳೆಗಾರ ಹನುಮಪ್ಪ ನಾಯಕ, ಅವಳ ಗಂಡ ಸೀತಾರಾಮಪ್ಪ. ಹನುಮಪ್ಪ ನಾಯಕರು ಒಬ್ಬ ಹುಚ್ಚು ದೊರೆಗಳಾಗಿದ್ದರು. ಅವರು ತರೀಕೆರೆಯ ಪ್ರಾಂತ್ಯದಲ್ಲೇ ಹೆಸರುವಾಸಿಯಾದ ದೊರೆಗಳಾಗಿದ್ದರು. ಅವರು ಧೂರ್ತತನದಿಂದ ರಾಜ್ಯವಾಳುತ್ತಿದ್ದರು. ಅವರ ಹೆಸರು ಎತ್ತಿದರೆ ಉಳಿದ ಪಾಳೆಗಾರರು ನಡುಗುತ್ತಿದ್ದರು. ಅವರು ಕೋಪಗೊಂಡರೆ ರುದ್ರಾವತಾರಿಯಾಗುತ್ತಿದ್ದರು. ಕೋಪದ ಹೊತ್ತಿನಲ್ಲಿ ಹುಚ್ಚು ಆಜ್ಞೆಗಳನ್ನು ಮಾಡುತ್ತಿದ್ದರು. ಅವರ ಪ್ರಚಂಡ ಕೋಪಕ್ಕೆ ಎದುರು ನಿಲ್ಲದವರು ಯಾರೂ ಇರಲಿಲ್ಲ. ಈ ಹುಚ್ಚು ಹಿಡಿದ ಸಮಯದಲ್ಲೇ ಲಕ್ಕುವಳ್ಳಿಯ ಪಾಳೆಗಾರ ನರಸನಾಯಕರ ಬಲಿಯಾಗಿತ್ತು. ನರಸನಾಯಕರು ತರೀಕೆರೆಯ ಪಕ್ಕದ ಲಕ್ಕುವಳ್ಳಿಯ ಪಾಳೆಗಾರರಾಗಿದ್ದರು. ಅವರು ಹನುಮಪ್ಪ ನಾಯಕರ ಸಾಮಂತರಾಗಿದ್ದರು. ಅವರು ಹನುಮಪ್ಪ ನಾಯಕರಿಗೆ ಸಲ್ಲಿಸಬೇಕಾದ ಕಪ್ಪ ಕಾಣಿಕೆಗಳನ್ನು ಎಂದೂ ತಪ್ಪಿಸಿದ್ದವರಲ್ಲ. ಆದರೆ ಆ ವರ್ಷ ದೇಶದಲ್ಲಿ ಮಳೆ ಬೆಳೆಗಳಾಗದೆ ತಮ್ಮ ಕಪ್ಪವನ್ನು ಅವರು ಉಳಿಸಿಕೊಂಡರು. ರೈತರ ಬವಣೆಗಳನ್ನು ನೋಡಲಾರದೆ ಕಂದಾಯವನ್ನು ರಿಯಾಯಿತಿ ಮಾಡುವುದೇ ಇದಕ್ಕೆ ಕಾರಣವಾಯಿತು. ಆದ್ದರಿಂದ ಈ ಬಾರಿಯ ಹಣವನ್ನು ಮುಂದಿನ ವರ್ಷ ಸಲ್ಲಿಸುವುದಾಗಿ ತರೀಕೆರೆಯ ಹನುಮಪ್ಪ ನಾಯಕರಿಗೆ ಬಿನ್ನಹ ಮಾಡಿಕೊಂಡು ರಾಯಸ ಬರೆಸಿದ್ದರು. ಆ ಪತ್ರವನ್ನು ನೋಡಿ ಹನುಮಪ್ಪ ನಾಯಕರಿಗೆ ಹುಚ್ಚು ಕೆರಳಿತು. ನರಸನಾಯಕರ ಮೇಲೆ ಹನುಮಪ್ಪ ನಾಯಕರಿಗೆ ಭಯಂಕರ ಸಿಟ್ಟು ಬಂದಿತ್ತು. ರೈತರಿಗೆಲ್ಲ ರಿಯಾಯಿತಿ ತೋರಿಸಲು ಅವನಾರು? ರೈತರಿಗೆ ರಿಯಾಯಿತಿ ತೋರಿಸಿದ್ದರೆ ಆ ಹಣವನ್ನು ತನ್ನ ಬೊಕ್ಕಸದಿಂದಲೇ ತಂದು ಕೊಡಲಿ. ತನ್ನ ಹೆಂಡತಿಯ ಮೈಮೇಲಿನ ಒಡವೆಗಳನ್ನು ಮಾರಿಕೊಡಲಿ. ಆ ನರಸಪ್ಪ ನಾಯಕನಿಗೆ ಕೂಡಲೇ ಬರಬೇಕಾಗಿದ್ದ ಪೊಗದಿಯನ್ನು ತಂದೊಪ್ಪಿಸಲು ಆಜ್ಞೆ ಮಾಡಿ, ತಪ್ಪಿದರೆ ನಾನೇ ಅವನ ಬಳಿ ಹೋಗಿ ಬರಬೇಕಾದೀತೆಂದು ತಿಳಿಸಿ ಎಂದು ಅಮಾತ್ಯರಿಗೆ ಆಜ್ಞೆ ಮಾಡಿದರು. ಅದರಂತೆ ಅಮಾತ್ಯರು ನರಸನಾಯಕರಿಗೆ ಪತ್ರವನ್ನು ಬರೆದರು. ಆ ಪತ್ರವನ್ನು ನೋಡಿ ನರಸಪ್ಪ ನಾಯಕರು ದೇಶದಲ್ಲಿ ಮಳೆ ಬೆಳೆಗಳಿಲ್ಲ, ಹಣವನ್ನು ಎಲ್ಲಿಂದ ತಂದು ಕೊಡುವುದು? ಬೇಕಿದ್ದರೆ ನಾಯಕರೇ ಬಂದು ಈ ರೈತರಿಗೆ ಹಣ ವಸೂಲು ಮಾಡಿಕೊಡಲಿ ಎಂದು ಹೇಳಿದ್ದರು. ಈ ಮಾತನ್ನು ದೂತರು ಹನುಮಪ್ಪ ನಾಯಕರಿಗೆ ತಿಳಿಸಿದಾಗ ಅವರು ಕೆರಳಿದ ಕೇಸರಿಯಾದರು. ಅವರು ಕೋಪದಿಂದ ಹಲ್ಲು ಕಡೆದು ತಮ್ಮ ಸೈನಿಕರನ್ನು ನರಸಪ್ಪ ನಾಯಕರನ್ನು ಸೆರೆ ಹಿಡಿದು ತರಲು ಆಜ್ಞೆ ಮಾಡಿದರು. ಸೈನಿಕರು ಲಕ್ಕುವಳ್ಳಿಗೆ ಬಂದು ನಾಯಕರನ್ನು ಕಂಡರು. ಈ ಸುದ್ದಿಯನ್ನು ಕೇಳಿ ನರಸಪ್ಪ ನಾಯಕರಿಗೆ ಗಾಬರಿಯಾಯಿತು. ಅವರು ಹನುಮಪ್ಪ ನಾಯಕರಿಗೆ ಸತ್ಯ ಸಂಗತಿಯನ್ನು ಹೇಳಿದರೆ ಪರಿಸ್ಥಿತಿ ಅರಿವಾಗಬಹುದೆಂದು ಯಾವುದೇ ಪ್ರತಿಭಟನೆ ಇಲ್ಲದೆ ಅವರು ತರೀಕೆರೆಗೆ ಬಂದು ಹನುಮಪ್ಪ ನಾಯಕರನ್ನು ಅರಮನೆಯಲ್ಲಿ ಸಂದರ್ಶಿಸಿದರು. ಆದರೆ ಅವರೊಂದು ಬಗೆದರೆ ದೈವವೊಂದು ಬಗೆದಂತೆ ಹನುಮಪ್ಪ ನಾಯಕರು ನರಸನಾಯಕರನ್ನು ವಿಚಾರಿಸುವ ಗೊಡವೆಗೆ ಹೋಗದೆ ಅವರನ್ನು ಕಳ್ಳರಂತೆ ಬೇಡಿಯಿಂದ ಬಿಗಿಸಿ ಕತ್ತೆಯ ಮೇಲೆ ಕೂಡಿಸಿ ಊರಿನಲ್ಲಿ ಮೆರವಣಿಗೆ ಮಾಡಿ ಅಪಮಾನ ಮಾಡಿದ್ದರು. ಇಷ್ಟರಿಂದ ತೃಪ್ತರಾಗದೆ ಅವರನ್ನು ಗಲ್ಲಿಗೇರಿಸಲು ಆಜ್ಞೆ ಮಾಡಿದ್ದರು. ಈ ವಿಷಯವನ್ನು ಕೇಳಿದ ಹನುಮಪ್ಪ ನಾಯಕರ ಪತ್ನಿ ಗೌರಾಂಬೆಯವರು ಗಾಬರಿಯಿಂದ ಓಡಿ ಬಂದರು. ಆಕೆಯು ಧರ್ಮಶ್ರದ್ಧೆಯುಳ್ಳವರಾಗಿದ್ದು ತಮ್ಮ ಪತಿಯಿಂದಾಗುತ್ತಿದ್ದ ಅನ್ಯಾಯವನ್ನು ತಡೆಯಲು ಅಲ್ಲಿಗೆ ಧಾವಿಸಿದ್ದರು. ನಂತರ ಅವರು ಹನುಮಪ್ಪ ನಾಯಕರೊಂದಿಗೆ ವಾದಿಸುತ್ತಾ ನರಸಪ್ಪ ನಾಯಕರ ಪಕ್ಷ ವಹಿಸಿ ಮಾತನಾಡಿದರು. ಇದರಿಂದ ಕೋಪಗೊಂಡ ಹನುಮಪ್ಪ ನಾಯಕರು ಪತ್ನಿಯ ಮೇಲೆ ಗುಡುಗಿದರು. ಅಷ್ಟರಲ್ಲಿ ಇವೆಲ್ಲವನ್ನು ಮೌನವಾಗಿ ನೋಡುತ್ತಾ ಕುಳಿತಿದ್ದ ಹನುಮಪ್ಪ ನಾಯಕರ ಮಗರಾದ ಸೀತಾರಾಮಪ್ಪ ನಾಯಕರು ತಾಯಿ ಹೇಳಿದ ಮಾತು ಸರಿ ಎಂಬಂತೆ ವಾದಿಸಿ ತಂದೆಯ ಕೋಪಕ್ಕೆ ತುತ್ತಾದರು. ಈ ವಾದ ವಿವಾದಗಳ ನಡುವೆ ಹುಚ್ಚು ಹೆಚ್ಚಾದಂತೆ ಬದಲಾದ ಹನುಮಪ್ಪ ನಾಯಕರು ಸೀತಾರಾಮಪ್ಪ ನಾಯಕರನ್ನು ಸೆರೆ ಹಿಡಿಯಲು ಸೈನಿಕರಿಗೆ ಆಜ್ಞೆ ಮಾಡಿದರು. ಇಂತಿರುವಲ್ಲಿ ಪ್ರತಿಭಟಿಸಲು ಬಂದ ಪತ್ನಿಯನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತು ಹಿಸುಕಿ ಕೊಂದರು. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾದವರು ನರಸಪ್ಪ ನಾಯಕರೆಂದು ಭಾವಿಸಿ ಅವರನ್ನು ಕ್ರೂರ ರೀತಿಯಲ್ಲಿ ಶಿಕ್ಷಿಸಿ ಅವರ ಕತ್ತನ್ನು ಕತ್ತರಿಸಿ ಬಂಧನದಲ್ಲಿದ್ದ ಸೀತಾರಾಮಪ್ಪ ನಾಯಕರಿಗೆ ಕಳುಹಿಸಿಕೊಟ್ಟರು. ಅಲ್ಲಿಂದಾಚೆಗೆ ಹನುಮಪ್ಪ ನಾಯಕರ ದೈತ್ಯಾಡಳಿತ ಆರಂಭವಾಯಿತು. ಅವರು ನಿಜವಾಗಿಯೂ ಹುಚ್ಚು ದೊರೆಯೇ ಆಗಿದ್ದರು. ಅರಮನೆಯಲ್ಲಿ ಇದ್ದರೆ ತನ್ನ ಜೀವಕ್ಕೆ ಗಂಡಾಂತರವೆಂದು ಭಾವಿಸಿ ತಿರುಮಲಮ್ಮ ಭಯದಿಂದ ರಾತ್ರಿಯೇ ಅರಮನೆಯಿಂದ ತಲೆ ತಪ್ಪಿಸಿಕೊಂಡರು.
ಈ ಸಮಯದಲ್ಲಿ ತನ್ನ ಪತಿಯನ್ನು ಹುಚ್ಚು ದೊರೆಯ ಕೈಯಿಂದ ಉಳಿಸಬಲ್ಲವರು ಬಿದನೂರಿನ ದೊರೆಗಳೆಂದು ಭಾವಿಸಿ ಚೆನ್ನಮ್ಮಾಜಿಯ ಬಳಿಗೆ ಬಂದಿದ್ದರು.